ಉಪ್ಪಿನಕಾಯಿನ ಸುಮಾರು ಜನ ಸುಮಾರು ವಿಧಾನಗಳಲ್ಲೆಲ್ಲ ಮಾಡೋದು ನೀವು ನೋಡಿರ್ತೀರ. ಆದರೆ ನಾನು ಇವತ್ತು ಮಾಡಿ ತೋರಿಸುವಂಥ ಉಪ್ಪಿನಕಾಯಿ ಏನಿದೆ ಸುಮಾರು ನಮ್ಮ ಅಜ್ಜಿ ಕಾಲದಿಂದಲೂ ಮಾಡ್ಕೊಂಡು ಬಂದಿರುವಂಥ ಉಪ್ಪಿನಕಾಯಿ. ತುಂಬಾ ಟೇಸ್ಟಿಯಾಗಿರುವಂಥ ವರ್ಷವಿಡೀ ಇಟ್ಕೊಂಡು ನೀವು ತಿನ್ನುವಂಥ ಉಪ್ಪಿನಕಾಯಿ. ನಾನಿಲ್ಲಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಅಂದರೆ ನಿಂಬೆಕಾಯಿ ಉಪ್ಪಿನಕಾಯಿನ ಹಾಕೋದು ತೋರಿಸಿದ್ದೀನಿ. ನಿಂಬೆಕಾಯಿ ಉಪ್ಪಿನಕಾಯಿ ಮಾಡಲಿಕ್ಕೆ ನೋಡಿ, ನಿಂಬೆಹಣ್ಣನ್ನು ಚೆನ್ನಾಗಿರೋದನ್ನು ಆಯ್ಕೆ ಮಾಡಿಕೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದನ್ನು ಒಂದು ಬಟ್ಟೆಯಿಂದ ನೀವು ಕ್ಲೀನಾಗಿ ಒರೆಸ್ಕೊಳ್ಬೇಕಾಗತ್ತೆ. ಅದರಲ್ಲಿ ಯಾವುದೇ ರೀತಿ ನೀರಿನ ಅಂಶ ಇಲ್ಲದೆ ಇರೋ ಥರ ಒರೆಸ್ಕೊಂಡು ನೋಡಿ. ಮೊದಲನೇದಾಗಿ ನಾನಿಲ್ಲಿ ಒಂದು 4ರಿಂದ 5 ಅಥವಾ 5ರಿಂದ 6 ದೊಡ್ಡ ದೊಡ್ಡ ಗಾತ್ರದ ನಿಂಬೆಹಣ್ಣನ್ನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸುಮಾರಾಗಿ ನಿಮಗೆ ಮಾಡಿ ತೋರಿಸೋವಂಥ ಈ ಕ್ವಾಂಟಿಟಿ ಏನಿದೆ ಉಪ್ಪಿನಕಾಯಿದು ಒಂದು 1 kg ಅಥವಾ 3/4 kg ನಿಂಬೆಹಣ್ಣಿನ ಉಪ್ಪಿನಕಾಯಿ. ಸೊ ಇದನ್ನು ನೋಡಿ ಒಂದು 5ರಿಂದ 6 ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ಇದರ ಈ ನಿಂಬೆಹಣ್ಣಿನ ಜ್ಯೂಸ್ ಏನಿದೆ ಇದನ್ನು ಒಂದು ಬೌಲ್ಗೆ ತೆಗಿತಾ ಇದ್ದೀನಿ ನೋಡಿ. ಸೊ ನೋಡಿ, ಒಂದು 6 ನಿಂಬೆಹಣ್ಣಿನ ಜ್ಯೂಸು ಇಷ್ಟ ಆಯಿತು. ಇದರಲ್ಲಿ ಯಾವುದೇ ಬೀಜಗಳಿಲ್ಲದೆ ಇರೋ ಥರ ನೀವು ಕ್ಲೀನಾಗಿ ಸ್ಪೂನಿಂದ ತೆಗೆದುಬಿಡಿ. ನಾನು ಕೂಡ ನೋಡಿ ಇಲ್ಲಿ ಪೂರ್ತಿಯಾಗಿ ಬೀಜ ಇಲ್ಲದೆ ಇರೋ ಥರ ತೆಗೆದು ಈ ನಿಂಬೆಹಣ್ಣಿನ ಜ್ಯೂಸನ್ನ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಇವಾಗ ಉಳಿದಿರೋವಂಥ ನಿಂಬೆಹಣ್ಣುಗಳೇನಿದೆ, ನಾವು ಉಪ್ಪಿನಕಾಯಿ ಹಾಕೋಕ್ಕೆ ಹೊರಟಿರುವಂಥ ನಿಂಬೆಹಣ್ಣೇನಿದೆ ಅದನ್ನು ಕ್ಲೀನಾಗಿ ನಿಮಗೆ ಉದ್ದುದ್ದಕ್ಕೆ ಬೇಕಾದರೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಬೋದು, ಅಥವಾ 2 ಭಾಗ ಬೇಕಿದ್ದರೂ ನೀವು ಕಟ್ ಮಾಡ್ಕೊಳ್ಬೋದು, ಅಥವಾ 4 ಭಾಗ, ಒಂದು ನಿಂಬೆಹಣ್ಣಲ್ಲಿ 4 ಭಾಗ ಮಾಡಿ ಕಟ್ ಮಾಡ್ಕೊಳ್ಬೋದು, ನಿಮ್ಮ ಇಷ್ಟ. ನಾನಿಲ್ಲಿ ಒಂದೊಂದು ನಿಂಬೆಹಣ್ಣಲ್ಲಿ ಒಂದು 4 ಭಾಗ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ಥರ ನೀವು ಕಟ್ ಮಾಡ್ತಿರ್ಬೇಕಾದ್ರೆ ಕಟ್ ಮಾಡ್ತಾನೆ ಬೀಜನ ತೆಗಿತಾನೆ ಕಟ್ ಮಾಡ್ಕೊಳ್ಳಿ. ಸೊ ನೋಡಿ, ಬೀಜ ಆದಷ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೂರ್ತಿಯಾಗಿ ಬೀಜ ಇಲ್ಲದೆ ಇರೋ ಥರ ನೀವು ಕಟ್ ಮಾಡ್ಕೊಳ್ಳಿ. ಅಥವಾ ಕಟ್ ಮಾಡಿ ಆದಮೇಲೆ ನೀವು ಬೀಜವನ್ನು ಪೂರ್ತಿಯಾಗಿ ತೆಗೆದುಬಿಡಿ. ಸೊ ಬಾಯಲ್ಲಿ ಸಿಗುತ್ತೆ ಉಪ್ಪಿನಕಾಯಲ್ಲಿ ಬೀಜ ಕಹಿ ಇರೋದ್ರಿಂದ ಬಾಯಲ್ಲಿ ಸಿಗಬಾರ್ದು, ಸಿಕ್ಕರೆ ಕಹಿಯಾಗಿ ಬರುತ್ತೆ ಉಪ್ಪಿನಕಾಯಿ ಅಂತ ತೆಗಿಯೋದಷ್ಟೇ. ನೋಡಿ, ಈ ಥರ ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕ ನಿಂಬೆಹಣ್ಣಿದ್ರೆ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಈ ಥರ ನೋಡಿ ಕ್ಲೀನಾಗಿರಬೇಕು ಈ ನಿಂಬೆಹಣ್ಣು. ಕೈಯಿಂದ ಯಾವುದೇ ಕಾರಣಕ್ಕೂ ಮುಟ್ಬೇಡಿ. ಒಂದು ವೇಳೆ ಮುಟ್ಟಿದರೂ ಕೂಡ ನಿಮ್ಮ ಕೈಯನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಇಲ್ಲಿ ಉಪ್ಪಿನಕಾಯಿನ ಹಾಕಬೇಕಾಗತ್ತೆ. ಸೊ ನೋಡಿ, ಎಲ್ಲ ಕಟ್ ಮಾಡಿಕೊಂಡಿರುವಂಥ ನಿಂಬೆ ಹಣ್ಣುಗಳೇನಿದೆ ಇದನ್ನು ಒಂದು ಬೌಲ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಬೌಲ್ ಬದಲಿಗೆ ಒಂದು ಪಿಂಗಾಣಿ ಪಾತ್ರೆನೋ ಅಂದರೆ ಉಪ್ಪಿನಕಾಯಿ ಭರಣಿ ಅಂತ ಸಿಗುತ್ತಲ್ಲ ಅದರಲ್ಲೂ ಕೂಡ ನೀವು ಹಾಕ್ಕೊಳ್ಬೋದು. ಒಂದು 1/4 ಕಪ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು 5ರಿಂದ 6 ಹೆಸರು ಬೆಳ್ಳುಳ್ಳಿನ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದನ್ನೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳು. ಉಪ್ಪಿನಕಾಯಿ ಅಂದರೆ ಮೇಯ್ನಾಗಿ ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕಬೇಕಾಗತ್ತೆ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು. ಸೊ ಪೂರ್ತಿಯಾಗಿ ಈ ನಿಂಬೆಹಣ್ಣುಗಳೇನಿದೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಿಂಬೆಹಣ್ಣನ್ನು, ಈ ಉಪ್ಪನ್ನು. ಅದಕ್ಕೋಸ್ಕರ ಉಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕಿ ಕ್ಲೀನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ, ಅರಿಶಿನ ಎಲ್ಲ ಹಾಕಾದ್ಮೇಲೆ ಇದನ್ನು ಒಂದು 4ರಿಂದ 5 ದಿನಗಳವರೆಗೂ ಎಲ್ಲಾದರೂ ಯಾರ ಕೈಗೂ ಸಿಗದೆ ಇರೋ ಥರ ಎತ್ತಿ ಇಟ್ಬಿಡಿ. ಶುಭ್ರವಾಗಿರುವಂಥ ಜಾಗದಲ್ಲಿ ಎತ್ತಿಟ್ಬಿಡಿ, ಮುಚ್ಚಳ ಮುಚ್ಚಿ. ಸೊ ಆವಾಗವಾಗ 4 ದಿನ ಕೈ ಆಡಿಸ್ತಾನೆ ಇರಿ. ಸೊ 4ರಿಂದ 5 ದಿನ ನಾನು ಇಟ್ಟಿದ್ದೆ ನೋಡಿ. ಇಲ್ಲಿ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಈ ರಸ ಎಲ್ಲ ಬಿಟ್ಕೊಂಡು ನಾವು ಹಾಕಿರುವಂಥ ಉಪ್ಪೇನಿದೆ ಎಲ್ಲ ನಿಂಬೆಹಣ್ಣು ಹೀರ್ಕೊಂಡಿದೆ. ಜಸ್ಟ್ 5 ದಿನಕ್ಕೇ ಈ ಥರ ಪೂರ್ತಿ ಸಾಫ್ಟಾಗಿ ಹೋಗಿದೆ ಈ ನಿಂಬೆಹಣ್ಣು. ಸೊ ನಾನು 4 ದಿನ ಕೂಡ ಒಂದು ಟೈಮು ದಿನಕ್ಕೆ 1 ಟೈಮ್ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. ಇವಾಗ ನೋಡಿ, ಲಾಸ್ಟ್ ಡೇ ಉಪ್ಪಿನಕಾಯಿನ ಫೈನಲ್ ಆಗಿ ಮಾಡುವಂಥ ದಿನ 5ನೇ ದಿನ ನಾನಿಲ್ಲಿ ಇದನ್ನು ತೆಗೆದು ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೋಡಿ ಒಂದು 1/4 ಕಪ್ ಅಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ನಿಮ್ಮ ಟೇಸ್ಟ್ಗೆ ಅನುಕೂಲಕ್ಕೆ ನೀವು ಹಾಕ್ಕೊಳ್ಬೋದು, ಜಾಸ್ತಿ ತಿಂದರೆ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆಯೇ ಒಂದು 1/4 ಕಪ್ ಅಷ್ಟು ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ನಿಂಬೆಹಣ್ಣಿನ ಉಪ್ಪಿನಕಾಯಿನಲ್ಲಿ ಸಕ್ಕರೆ ಸ್ವೀಟ್ ಸ್ವಲ್ಪ ಇದ್ದರೆ ಚೆನ್ನಾಗಿರುತ್ತೆ. ಸ್ವೀಟು ಇಷ್ಟ ಇಲ್ಲ ಅನ್ನೋರು ನೀವು ಇದನ್ನು ಸ್ಕಿಪ್ ಮಾಡ್ಬೋದು ಸಕ್ಕರೆನ. ಅಥವಾ ಇದಕ್ಕೆ ನಿಮಗೆ ಸಕ್ಕರೆ ಹಾಕೋದು ಇಷ್ಟ ಇಲ್ಲ ಅಂದರೆ ಬೆಲ್ಲದ ಪಾಕ ಮಾಡ್ಕೊಂಡು ಕೂಡ ನೀವು ಹಾಕ್ಕೊಳ್ಬೋದು.
ಸೊ ನೋಡಿ ಈ ಥರ ಸಕ್ಕರೆ ಹಾಗೆ ಅಚ್ಕಾರದ ಪುಡಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದಕ್ಕೊಂದು ನಿಂಬೆಹಣ್ಣಿನ ಮೇಲ್ಗಡೆ ಒಂದು ಕೋಟಿಂಗ್ ಬರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೇಗೆ ಮಿಕ್ಸ್ ಮಾಡ್ಕೊಳ್ಬೇಕಂದ್ರೆ ಕ್ಲೀನಾಗಿರುವಂಥ ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ಪೂನ್ ಏನಿದೆ ಪೂರ್ತಿಯಾಗಿ ಕ್ಲೀನಾಗಿರುವಂಥದ್ದನ್ನು ಬಳಸಿ ಇಲ್ಲಿ, ಯಾಕಂದರೆ ಇದು ವರ್ಷಾನುಗಟ್ಟಲೆ ಇಟ್ಟು ತಿನ್ನುವಂಥ ನಿಂಬೆಹಣ್ಣಿನ ಉಪ್ಪಿನಕಾಯಿ. ನೋಡಿ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಒಗ್ಗರಣೆ ಪಾತ್ರೆಗೆ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ನಿಮಗೆ ಎಷ್ಟು ಮಾಡ್ತೀರೋ ಅನ್ನೋದನ್ನು ನೋಡಿಕೊಂಡು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ 1 ಟೇಬಲ್ ಸ್ಪೂನಷ್ಟು. ಹಾಗೆ ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು. ಕೊನೆಯದಾಗಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಇದು ಆಪ್ಷನಲ್ಲು. ಕರಿಬೇವಿನ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಏನು ತೊಂದರೆ ಇಲ್ಲ. ಜಸ್ಟ್ ನೀವು ಸಾಸಿವೆ ಹಾಗೆ ಮೆಂತ್ಯ ಹಾಗೆ ಒಣಮೆಣಸಿನ್ಕಾಯಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಇದೆಲ್ಲದನ್ನು ಸ್ವಲ್ಪ ಫ್ರೈ ಮಾಡಾದಮೇಲೆ ಪೂರ್ತಿ ಇದು ತಣ್ಣಗಾದಮೇಲೆ ನಾನಿಲ್ಲಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಇರುವಾಗ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಹಾಕೋ ಹಾಗಿಲ್ಲ. ಪೂರ್ತಿ ತಣ್ಣಗಾದಮೇಲೆ ಉಪ್ಪಿನಕಾಯಿ ಏನು ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಹೇಗೆ ಬೇಕೋ ಅದನ್ನು ಹಾಗೆ ಸ್ಟೋರ್ ಮಾಡ್ಕೊಳ್ಬೋದು. ಒಂದು ಗ್ಲಾಸ್ ಜಾರ್ನಲ್ಲಿ ಅಥವಾ ಉಪ್ಪಿನಕಾಯಿ ಭರಣಿ ಅಂತ ಸಿಗುತ್ತಲ್ಲ ನಿಮಗೆ ಪಿಂಗಾಣಿದು, ಅದರಲ್ಲೂ ಕೂಡ ಇದನ್ನು ಹಾಕ್ಕೊಂಡು ನೀವು ಸ್ಟೋರ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಗ್ಲಾಸ್ ಜಾರ್ನಲ್ಲಿ ಇದನ್ನು ಹಾಕ್ಕೊಂಡು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಗ್ಲಾಸ್ ಜಾರನ್ನ ಬಳಸೋದು ಒಳ್ಳೆಯದು ಅಂತ ಅನಿಸುತ್ತೆ. ಸೊ ನೋಡಿ ಇದನ್ನು ಈ ಥರ ಹಾಕ್ಕೊಂಡು ಅವಾಗವಾಗ ಒಂದು ವಾರ ಅಥವಾ ಒಂದು 4 ದಿನ ಬಿಟ್ಟು ಈ ಥರ ಒಂದ್ಸರಿ ಕ್ಲೀನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಗ್ಲಾಸ್ ಜಾರ್ನಲ್ಲಿ ಹಾಕ್ಕೊಂಡು ನೀವು ಸ್ಟೋರ್ ಮಾಡ್ಕೊಳ್ಬೋದು. ಸೊ ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುವಂಥ ವರ್ಷಾನುಗಟ್ಲೆ ನೀವು ಇಟ್ಕೊಂಡು ತಿನ್ನುವಂಥ ಉಪ್ಪಿನಕಾಯಿನ ಯಾವ ರೀತಿ ಮಾಡುವಂಥ. ಖಂಡಿತವಾಗ್ಲೂ ಈ ವಿಧಾನ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಅಭಿಪ್ರಾಯ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.